ಮಗ ಮದುವೆ ಸೀರೀಸಲ್ಲಿ ಇದು ಸೆಕೆಂಡ್ ವಿಡಿಯೋ. ಹಸೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಒಳಗಡೆ ಒಂದ್ಸಲ ಹಸೆ ಮಾಡಿ ಆರತಿ ಮಾಡಿ ಮತ್ತೆ ಒಂದ್ಸಲ ಹೊರಗಡೆನೂ ಕರ್ಕೊಂಡೋಗಿ ಕೂರಿಸಿದ್ವಿ. ನಮ್ಮ ಕಡೆ ಹಸೆಯಲ್ಲಿ ಮತ್ತೆ ಮದುವೆ ಮನೆಗೆ ಹೋಗ್ಬೇಕಾದ್ರೆ ಮುಹೂರ್ತದಲ್ಲಿ ಹಾಕಿರ್ತಾರಲ್ಲ ಪಂಚೆ ಶರ್ಟು ಎಲ್ಲ ಅದೇ ಥರನೇ ಹಾಕೋಬೇಕು. ಅರ್ಶಿನ ಹೊತ್ತಾದ್ಮೇಲೆ ನಮ್ಮ ಹುಡ್ಗಂಗೆ ಮದುಮಗನ ಕಳೆ ಎತ್ತು ಕಾಣಿಸ್ತಾ ಇದೆ. ನನ್ನ ಮಗ ಅಂತೂ ಬಾಲದ ಥರ ನನ್ನ ಹಿಂದೆನೇ ಓಡಾಡ್ತಾ ಇದ್ದ. ಈ ಮದುವೆ ಮುಗಿಯೋವರೆಗೂ ಸದ್ಯ ಸ್ವಲ್ಪನೂ ಮಳೆ ಬಂದಿರಲಿಲ್ಲ. ಮದುವೆ ಮುಗೀತು ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೆಲ್ಲ ಹಸೆ ಮುಗಿಸ್ಕೊಂಡು ಮನೆ ಹತ್ರ ಬಂದು ಈ ಥರ ಒಂದು ವಿಡಿಯೋ ಮಾಡ್ಕೊತಾ ಇದ್ವಿ. ನಾನು ಎಲ್ಲ ಡ್ರೆಸ್ ಹಾಕಿದ್ದಾಗಲೂ ಈ ಥರ ನಂದೀಪ್ ನಾನು ಹಿಂಗೆ ಎಳೆಯೋ ಥರ ವಿಡಿಯೋ ಮಾಡಿದ್ದೀನಿ. ಅದು ಆಲ್ರೆಡಿ ಪೋಸ್ಟ್ ಸಹ ಮಾಡಿದ್ದೀನಿ. ನನ್ನನ್ನು ನೋಡಿ ಪಾಪುನು ತಿರುಗ್ತಾ ಇದ್ದ. ನಿನ್ನನ್ನು ತಿರುಗಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಅವನನ್ನು ತಿರುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೋಗಿದ್ವಿ. ಬಟ್ ತುಂಬಾ ಲೇಟ್ ಆಗೋಯಿತು. ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದರು, ಇನ್ನೂ ಎಲ್ಲಿದ್ದೀರಾ, ಬೇಗ ಬನ್ನಿ ಮದುವೆ ಮನೆಗೆ ಹೋಗಬೇಕು ಅಂತ. ಮದುವೆ ಮನೆಗೆ ಹೋಗಬೇಕಾದ್ರೆ ಈ ಬ್ಲ್ಯಾಕ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ. ಮದುವೆ ಇದ್ದಿದ್ದು ಬೇಲೂರಲ್ಲಿ. ನಾವು ಹೋದಾಗ ಲೈಟಾಗಿ ಒಂಚೂರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಭಯ ಆಗಿತ್ತು ಜೋರಾಗಿ ಬಂದರೆ ಏನು ಮಾಡೋದಪ್ಪ ಅಂತ. ಬಟ್ ಅಷ್ಟೇನು ಮಳೆ ಬರಲಿಲ್ಲ. ನೈಟ್ ರಿಸೆಪ್ಷನ್ಗೆ ಫಿಶ್ ಕಟ್ ಲೆಹೆಂಗಾ ಹಾಕ್ಕೊಂಡಿದ್ದೆ. ಮತ್ತು ಮೇಕಪ್ ಶಿಲ್ಪಾ ಮನು ಅನ್ನೋರ ಹತ್ರ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಬಟ್ ಇದರಲ್ಲಿ ಜಾಸ್ತಿ ಫೋಟೋ ವೀಡಿಯೋಸೇ ತಕ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಚೌಟ್ರಿಗೆ ಹೋದ ತಕ್ಷಣ ಜನನ್ನೆಲ್ಲ ನೋಡಿ ಪಾಪು ನಮಗೆ ಎತ್ಕೋ ಅಂತ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ಯಾರ ಹತ್ರಕ್ಕೂ ಅವ್ನು ಅಷ್ಟು ಬೇಗ ಹೋಗಲ್ಲ. ಬಟ್ ಫೋರ್ಸ್ ಮಾಡಿ ಎತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಹತ್ಬಿಟ್ಟು ಸುಮ್ಮನಾಗ್ತಾನೆ. ಬಟ್ ಅಲ್ಲಿ ಯಾರು ಫೋರ್ಸ್ ಮಾಡೋ ಥರ ಏನು ಯಾರೂ ಇರಲಿಲ್ಲ. ನಮ್ಮ ಕಡೆ ನೈಟ್ ರಿಸೆಪ್ಷನ್ ಮುಗಿದ್ಮೇಲೆ ಬಳೆ ಶಾಸ್ತ್ರ ಮಾಡ್ತೀವಿ. ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋ ಇಷ್ಟೊತ್ತಿಗೆ ಹತ್ತತ್ರ 1 o'clock 2 o'clock ಏನೋ ಆಗಿತ್ತು. ನಮ್ಮ ಕಡೆ ನೈಟ್ ಬಳೆ ಶಾಸ್ತ್ರ ಮಾಡೋದು ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ. ಅದೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಷ್ಟೊತ್ತಿಗೆ 1 ಗಂಟೆನೋ 2 ಗಂಟೆನೋ ಏನೋ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮುಹೂರ್ತದ ವಿಡಿಯೋ ನಾಳೆ ಪೋಸ್ಟ್ ಮಾಡ್ತೀನಿ.